ಬಿಗ್ ಬಾಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಿಗ್ ಬಾಸ್ಗೆ ಯಾರು ಹೋಗಬಹುದು ಅನ್ನುವಂತ ನಿಟ್ಟಿನಲ್ಲಿ ಯಾವ ಸೆಲೆಬ್ರಿಟಿ ಎಂಟ್ರಿ ಕೊಡ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇದೀಗ ಬಿಗ್ ಹೌಸ್ಗೆ ಎಂಟ್ರಿ ಕೊಡ್ತಾರಾ ಹುಚ್ಚನ ಹುಡುಗಿ? ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರಾ ಹುಚ್ಚನ ಹುಡುಗಿ? ಬಿಗ್ ಬಾಸ್ಗೆ ಎಂಟ್ರಿ ಕೊಡಲು ಹುಚ್ಚನ ಹುಡುಗಿ ಸಜ್ಜು. ಬಿಗ್ ಬಾಸ್ಗೆ ನಟಿ ರೇಖಾ ವೇದವ್ಯಾಸ್ ಎಂಟ್ರಿ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಬಿಗ್ ಬಾಸ್ ಶೋ ಸ್ಪರ್ಧಿಯಾಗುವ ಧೈರ್ಯವಿಲ್ಲ, ಅತಿಥಿಯಾಗಿ ಬರುತ್ತೇನೆ ಎಂದಿದ್ದ ರೇಖಾ ವೇದವ್ಯಾಸ್ ಆದ್ರೆ ಈಗ ಅಭಿಮಾನಿಗಳ ವಲಯದಲ್ಲಿ ಮತ್ತೆ ಚರ್ಚೆ ಕೇಳಿ ಬರ್ತಾ ಇದೆ. ಹಿಂದೆ ಬಿಗ್ ಬಾಸ್ಗೆ ಬರಲ್ಲ ಎಂದವರೇ ಸ್ಪರ್ಧೆಯಾಗಿದ್ರು, ಈಗಲೂ ಕೂಡ ಅದೇ ಹಾದಿ ಹಿಡಿತಾರಾ ನಟಿ ರೇಖಾ ವೇದವ್ಯಾಸ್? ಬಿಗ್ ಬಾಸ್ ಮನೆಗೆ ಯಾರು ಎಂಟ್ರಿ ಕೊಡ್ತಾರೆ, ಯಾರು ಹೋಗ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ಬಿಗ್ ಬಾಸ್ ಅನ್ನ ಅಷ್ಟು ಅಭಿಮಾನಿಗಳು ಹೆಚ್ಚಾಗಿರುವಂಥದ್ದು. ಆ ಒಂದು ರಿಯಾಲಿಟಿ ಶೋನ ಯಾರು ಸ್ಪರ್ಧೆ ಮಾಡ್ತಾರೆ, ಯಾವ ಸೆಲೆಬ್ರಿಟಿ ಒಳಗಡೆ ಹೋಗ್ತಾರೆ, ಯಾರು ಎಂಟ್ರಿ ಕೊಡ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರುತ್ತೆ. ಅದರಂತೆ ರೇಖಾ ವೇದವ್ಯಾಸ್ ಬಿಗ್ ಬಾಸ್ ಶೋಗೆ ಹೋಗ್ತಾರಾ? ಈ ಬಾರಿ ಬಿಗ್ ಹೌಸ್ ನಲ್ಲಿ ರೇಖಾ ವೇದವ್ಯಾಸ್ ಇರ್ತಾರಾ? ಅಭಿಮಾನಿಗಳ ವಲಯದಲ್ಲಿ ಆಗ್ತಾ ಇದ್ದಂತ ಚರ್ಚೆ ಇದು. ಈ ಹಿಂದೆ ನಾನು ಬಿಗ್ ಬಾಸ್ ಮನೆಗೆ ಹೋಗಲ್ಲ, ಬೇಕಾದ್ರೆ ಗೆಸ್ಟ್ ಆಗಿ ಎಂಟ್ರಿ ಕೊಡ್ತೀನಿ ಅಂತ ಹೇಳಿದ್ರು. ಬಟ್ ಈಗ ಗೆಸ್ಟ್ ಅಲ್ಲ, ಸ್ಪರ್ಧಿಯಾಗಿನೇ ಎಂಟ್ರಿ ಕೊಡ್ತಾರಾ ರೇಖಾ ವೇದವ್ಯಾಸ್? ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈಗ ಬಿಗ್ ಬಾಸ್ ಮನೆಯಲ್ಲಿ ನೋಡಿ, ಹಳಬರ ಅಂದ್ರೆ ಹಿರಿಯ ನಟಿಯರು ಯಾರಿರ್ತಾರೋ, ಈ ಹಿಂದೆ ಸಿನಿಮಾ ರಂಗದಲ್ಲಿ ಯಾರೆಲ್ಲ ಒಂದು ಪ್ರತಿಷ್ಠೆಯನ್ನ ಮೆರೆದಿರ್ತಾರೋ, ಅದ್ರ ಜೊತೆಗೆ ಇಷ್ಟೆಲ್ಲ ನಟನೆಯ ಮೂಲಕ ಗುರುತಿಸಿಕೊಂಡಿರ್ತಾರೋ, ಹಳಬರಿಗೆ ಅವಕಾಶ ಮಾಡಿಕೊಡುವಂಥದ್ದು. ಹೀಗೆ ಬಿಗ್ ಬಾಸ್ ಮನೆಯಲ್ಲಿ ನಾವು ಪ್ರತಿ ಎಪಿಸೋಡ್ನಲ್ಲೂ ಕೂಡ, ಪ್ರತಿ ಬಾರಿಯ ಸೀಸನ್ನಲ್ಲೂ ಕೂಡ ನಾವು ಗಮನಿಸಿರ್ತೀವಿ, ಯಾರಾದರೂ ಒಬ್ಬ ಹಳೆಯ ನಟಿ ಆಗಿರ್ಬೋದು, ನಟ ಆಗಿರ್ಬೋದು, ಹಿರಿಯ ನಟಿಯರಾಗಿರ್ಬೋದು, ಕಲಾವಿದರು ಇದ್ದೇ ಇರ್ತಾರೆ. ಈಗ ರೇಖಾ ವೇದವ್ಯಾಸ ಹೆಸರು ಕೇಳಿ ಬರ್ತಾ ಇರುವಂತದ್ದು. ಬಿಗ್ ಬಾಸ್ ಮನೆಯಲ್ಲಿ ಕೆಲವೇ ದಿನಗಳಲ್ಲಿ ಶುರುವಾಗಲಿದೆ ಬಿಗ್ ಬಾಸ್ ಶೋ. ಈ ಸಲ ಯಾರು ಊಹಿಸದ ಸ್ಪರ್ಧಿಗಳು ಒಳಕ್ಕೆ ಹೋಗ್ತಾರೆ, ಒಳಗೆ ಇರ್ತಾರೆ. ಈ ಸಲ ಸಾಮಾನ್ಯ ಜನರಿಗೂ ಸಿಗುತ್ತೆ ಅವಕಾಶ. ಆಡಿಷನ್ ನಲ್ಲಿ ಗೆದ್ದವರಿಗೆ ಬಿಗ್ ಬಾಸ್ ಎಂಟ್ರಿ ಫಿಕ್ಸ್. ಬಿಗ್ ಹೌಸ್ ಸೇರಲಿದ್ದಾರೆ ಸೆಲೆಬ್ರಿಟಿಗಳು. ಈ ಬಾರಿ ಯಾರಿಗೆಲ್ಲ ಅವಕಾಶ ಸಿಗಲಿದೆ ಅನ್ನೋದೇ ಕುತೂಹಲ. 100 ದಿನಗಳ ಆಟ, ಮತ್ತೊಮ್ಮೆ ಕಿಚ್ಚ ಸುದೀಪ್ ನಿರೂಪಣೆ. ಸಂಭಾವ್ಯ ಸ್ಪರ್ಧಿಗಳು ಯಾರ್ಯಾರು ಗೊತ್ತಾಗಾದ್ರೆ ಯಾರ್ಯಾರು ಸ್ಪರ್ಧೆ ಮಾಡಬಹುದು? ಅಶ್ವವೇಗ ನ್ಯೂಸ್ ನಲ್ಲಿ ಬಿಗ್ ಬಾಸ್ ನ ಅಪ್ಡೇಟ್ ಅನ್ನ ಕೊಡ್ತಾ ಇದ್ದೀವಿ. ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ರೆ, ಬಿಗ್ ಬಾಸ್ ಶೋ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ರೆ ಹಲವರ ಹೆಸರುಗಳು ಕೇಳಿ ಬರುತ್ತೆ. ಈ ಸೆಲೆಬ್ರಿಟಿ ಹೋಗ್ಬೋದಾ, ಆ ಸೆಲೆಬ್ರಿಟಿ ಹೋಗ್ಬೋದಾ, ಇವರು ಈ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಇರ್ತಾರಾ, ಹೀಗೆ ನಾನಾ ತರದಂತ ಚರ್ಚೆಗಳು ಆಗ್ತಾ ಇರುತ್ತೆ. ಸೊ ಸಂಭಾವ್ಯ ಪಟ್ಟಿಯಲ್ಲಿ ಲಿಸ್ಟ್ ನಲ್ಲಿ ಇರುವಂತ ಹೆಸರುಗಳು ಯಾರ್ಯಾರು? ಇನ್ನು ಈ ಬಾರಿ ಬಿಗ್ ಬಾಸ್ ಶೋಗೆ ಹೋಗಬೇಕು ಅಂತ ಅಂದರೆ ಕಾಮನ್ ಪೀಪಲ್ಗೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಯಾವ ರೀತಿಯಾಗಿ ಅಂತ ಅಂದರೆ, ಆಡಿಷನ್ನಲ್ಲಿ ಭಾಗವಹಿಸಬೇಕು, ಆಡಿಷನ್ ಆದ ನಂತರ ಅದರಲ್ಲಿ ಯಾರು ಸೆಲೆಕ್ಟ್ ಆಗ್ತಾರೋ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಅಂತ ಹೇಳಲಾಗ್ತಾ ಇತ್ತು. ಇದೀಗ 100 ದಿನಗಳ ಕಾಲ ನಡೆಯುವಂತಹ ಬಿಗ್ ಬಾಸ್ ಶೋ, ಕಿಚ್ಚ ಸುದೀಪ್ ಅವರ ನಿರೂಪಣೆ. ಇನ್ನು ಸಂಭಾವ್ಯ ಸ್ಪರ್ಧಿಗಳು ನಿಶಾ ಯೋಗೀಶ್ವರ್, ವರುಣ್ ಆರಾಧ್ಯ, ನಿತ್ಯಶ್ರೀ, ಮಲ್ಲಿಕಾರ್ಜುನ್ ಮುತ್ಯ, ಕಿಪ್ಪಿ ಕೀರ್ತಿ, ಸೋನು ಶೆಟ್ಟಿ, ರಗಡ್ ರಶ್ಮಿ, ಸೂರಜ್, ಹುಲಿ ಕಾರ್ತಿಕ್, ಸೀರುಂಡೆ ರಘು. ಕಾಮಿಡಿಯನ್ ಅಂತ ಬಂದಾಗ ಹುಲಿ ಕಾರ್ತಿಕ್ ಆಗಿರ್ಬೋದು, ಸೂರಜ್ ಆಗಿರ್ಬೋದು. ಇನ್ನು ಓಂ ಪ್ರಕಾಶ್ ರಾವ್, ಹುಲಿ ಕಾರ್ತಿಕ್ ಹೆಸರು ಕೇಳಿ ಬರ್ತಾ ಇದೆ. ನಿಶಾ ಯೋಗೀಶ್ವರ್ ಹೆಸರು, ಭೂಮಿಕಾ ಬಸವರಾಜ್, ಸುಭಾಷ್ ಹೆಸರು, ವರುಣ್ ಆರಾಧ್ಯ, ನಿತ್ಯಶ್ರೀ,
ಮಲ್ಲಿಕಾರ್ಜುನ ಮುತ್ಯ ಅಂದರೆ ಸಂಭಾವ್ಯ ಪಟ್ಟಿಯಲ್ಲಿದ್ದಂಥವ್ರು ತೋರಿಸ್ತಾ ಇರುವಂಥದ್ದು. ಈ ಕೀರ್ತಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆದಂಥವ್ರು. ಕಾಮಿಡಿಯನ್ ಅಂತ ಬಂದರೆ ಪ್ರತಿ ಬಾರಿನೂ ಬಿಗ್ ಬಾಸ್ ಶೋನಲ್ಲಿ ಕಾಮಿಡಿಯನ್ಸ್ ಲಿಸ್ಟಲ್ಲಿ ಇಬ್ಬರು ಕಾಮಿಡಿಯನ್ಸ್ ಇದ್ದೇ ಇರ್ತಾರೆ. ಈಗ ಕಳೆದ ಬಾರಿ ನಾವು ಗಿಲ್ಲಿ ನಟನ್ನ ನೋಡಿದ್ವಿ, ಅದರ ಹಿಂದೆ ಹನುಮಂತನ್ನ ನೋಡಿದ್ವಿ, ಈ ಬಾರಿ ಹುಲಿ ಕಾರ್ತಿಕ್ ಹೆಸರು ಕೂಡ ಇದೆ. ಸೊ ಸಂಭಾವ್ಯ ಪಟ್ಟಿಯಲ್ಲಿ ಇದ್ದಂಥ ಲಿಸ್ಟ್ಗಳಿವೆ.